ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯಲ್ಲಿ ಜಯಮಂಗಲಿ ನದಿಗೆ ಅಡ್ಡಲಾಗಿ ಮುದ್ದೇನಹಳ್ಳಿ ಶಾನಗಾನಹಳ್ಳಿ ಗ್ರಾಮದ ನಡುವೆ 18.50 ಕೋಟಿ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್, ಕುಮದ್ವತಿ ನದಿಗೆ ಅಡ್ಡಲಾಗಿ ತಿಂಗಳೂರು ಕಲಿದೇವಪುರ ನಡುವೆ 8 ಕೋಟಿ ವೆಚ್ಚದ ಬ್ರಿಡ್ಜ್, ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿ ಮತ್ತು ಶಂಕರಪುರ ನಡುವೆ 3 ಕೋಟಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್ ನಿರ್ಮಾಣ, ಒಟ್ಟು 29.5 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಭಾಗದಲ್ಲಿ ಬ್ಯಾರಿಕೇಡ್ ನಿರ್ಮಾಣದಿಂದ ಇತಿಹಾಸ ಸೃಷ್ಟಿಯಾಗಲಿದ್ದು, ಕಾಮಗಾರಿಯು ಜನರ ಮನಸ್ಸಿನಲ್ಲಿ ಸದಾಕಾಲ ನೆನಪಿನಲ್ಲಿ ಉಳಿಯುವಂತದ್ದಾಗಿದೆ ಎಂದು ತಿಳಿಸಿದರು. ಒಳ್ಳೊಳ್ಳೆ ಬೋಧಕರಿದ್ದಾರೆ, ಎಲ್ಲ ಸೌಲಭ್ಯ ಕೊಟ್ಟಿದೆ. ಈ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಾಗಲೂ ಕೂಡ ನಿಮ್ಮ ಮಕ್ಕಳನ್ನ ನೀವು ವಿದ್ಯಾಭ್ಯಾಸದಿಂದ ವಂಚನೆ ಮಾಡಿದ್ರೆ ಈ ಪೋಷಕರಷ್ಟು ಅಂತಹ ಪೋಷಕರು ಪರಮ ಪಾಪಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಮಾಡಿ, ಮತ್ತೆ ಈ ರೀತಿಯ ಸೌಲಭ್ಯಗಳು ಮಾಡ್ತಕ್ಕಂಥದ್ದು ಈ ಪೀಳಿಗೆಗೆ ಅನುಕೂಲ ಅಂತಲ್ಲ, ಮುಂದಿನ ಪೀಳಿಗೆಗೂ ಕೂಡ ಅದು ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥಕೊಂಡು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಮಧುಗಿರಿ ಅಂತ ಹೇಳಿದ್ರೆ ಮೊದಲಿಂದಲೂ ಕೂಡ ಒಂದು ಕಾಲದಲ್ಲಿ ಬಹಳ ಸಂಪದ್ಭರಿತವಾದಂತಹ ತಾಲೂಕು, ಬಹಳಷ್ಟು ಆರ್ಥಿಕವಾಗಿ ಸಂಕಷ್ಟಗಳನ್ನ ಎದುರಿಸ್ತಕ್ಕಂಥ ಪರಿಸ್ಥಿತಿ ಇದೆ. ಇದನ್ನ ಹೋಗಿ ನಡೆಸ್ಕೊಂಡು ಮುಂದೆ ನಮ್ಮ ಮಕ್ಕಳ ಹೊಸ ಪೀಳಿಗೆ ಜೀವನ ಸಮೃದ್ಧಿಯಾಗಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀವು ಎಲ್ಲ ಪ್ರಯತ್ನ ಮಾಡೋಣ. ಆ ಎಲ್ಲ ಪ್ರಯತ್ನದ ಅಂಗವಾಗಿ ಇವೆಲ್ಲವೂ ಕೂಡ ಮುಂದೆ ಒಂದು ದಿವಸ ಅದೆಲ್ಲದಕ್ಕೂ ಕೂಡ ಸಹಕಾರಿ ಆಗ್ತದೆ. ನಾವು ಆರ್ಥಿಕವಾಗಿ ಸದೃಢ ಆಗಬೇಕು ಅಂದ್ರೆ ನಾವು ಬೆಳೆದಂತಹ ಫಸಲಿಗೆ ಒಳ್ಳೆ ದರ ಸಿಕ್ಬೇಕು. ಇವತ್ತು ಹೇಗಪ್ಪ ಆಗಿದೆ ಅಂದ್ರೆ ರೈತರು ಏನು ಫಸಲನ್ನು ತೆಗಿತಾರೆ, ಅವ್ರು ಹಾಕ್ತಂತ ಬಂಡವಾಳನೇ ವಾಪಸ್ ಬರೋದಿಲ್ಲ. ಏನೋ ನೀರಾವರಿ ಸೌಲಭ್ಯ ನಮ್ಮ ಬೋಸರಾಜ್ ಅವರ ಜಿಲ್ಲೆ ರಾಯಚೂರು ಅಲ್ಲೆಲ್ಲ ಚೆನ್ನಾಗಿದೆ, ಎಲ್ಲ ಯಾವುದು ನಿಮ್ಮ ರಿಸರ್ವಾಯರ್ಗಳು ಎಲ್ಲ ಡ್ಯಾಮ್ಗಳು ಇದೆ, ನೀರು ಬರ್ತವೆ. ಗ್ಯಾರಂಟಿ ಒಂದು ಬೆಳೆಗಂತೂ ಕೊಡ್ತಾರೆ, ಅಲ್ಲಿ 2 ಕೋಟಿ 3 ಕೋಟಿ ಅಂತ ಜಗಳ. ನಮ್ಗೆ ಒಂದು ಬೆಳೆಗೂ ಕೂಡ ಇಲ್ಲ. ಇಂತಹ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ನಾವು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಜನರ ಅಭ್ಯುದಯಕ್ಕೆ ನಮ್ಮ ಸರ್ಕಾರ ಹೆಚ್ಚು ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸರ್ಕಾರದ ಒಂದು ಶ್ಲಾಘನೀಯ ಕೆಲಸ ಅಂತೇಳಿ ನಾವು ಸರ್ಕಾರವನ್ನ ಅಭಿನಂದಿಸಬೇಕು. ಅದರ ಜೊತೆನಲ್ಲಿ ನಾವುಗಳು ಕೂಡ ಮನುಷ್ಯರಾಗಬೇಕು, ನಮ್ಮ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು. ಮತ್ತೆ ವಿಶೇಷವಾಗಿ ಸಮೃದ್ಧಿಯಾಗಿದ್ದಂತಹ ಈ ಪ್ರದೇಶಗಳು ಸುಮಾರು 30-40-50 ವರ್ಷದ ಹಿಂದೆ ಬಹಳ ಸಮೃದ್ಧಿಯಾದಂತಹ ಪ್ರದೇಶ. ಈ ಒಂದು ದುಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಅಂದ್ರೆ ಪ್ರಕೃತಿಯ ಅವಕೃಪೆಯಿಂದ ಆಗಿರ್ತಕ್ಕಂಥ. ಇದನ್ನ ಸರಿಪಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಹೆಚ್ಚಿನ ಆರ್ಥಿಕವಾಗಿ ಸದೃಢತೆಯನ್ನ ಗಳಿಸ್ತಕ್ಕಂಥದ್ದು, ಸಮಾಜದಲ್ಲಿ ನಾವು ಗೌರವವನ್ನ ಸಂಪಾದನೆ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂದ್ರೆ ಸನ್ಮಾನ್ಯ ಬೋಸರಾಜುರವರು, ಸೋಮಣ್ಣವರು ಹೆಚ್ಚು ಕಾರಣೀಭೂತರು. ಇದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಸಹಯೋಗದಿಂದ ಇವತ್ತು ಈ ಕಾಮಗಾರಿಗಳು ಮಂಜೂರಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಪರವಾಗಿ ಸೋಮಣ್ಣನವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನನ್ನ ಗೌರವಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸಲಿಕ್ಕೂ ಬಯಸ್ತೇನೆ. ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ 3,000 ಕೋಟಿ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ. ಇದರಲ್ಲಿ ಜಿಲ್ಲೆಯ ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ ತಾಲೂಕುಗಳು ಸೇರಿದ್ದು ಈಗಾಗಲೇ 178 ಕೋಟಿ ಅನುಮೋದನೆ ನೀಡಲಾಗಿದೆ ಎಂದರು. ಕಳೆದ 2 ವರ್ಷದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನೀರಾವರಿ ವಿಷಯದಲ್ಲಿ, ರೈತರ ವಿಷಯದಲ್ಲಿ, ಶೈಕ್ಷಣಿಕ ಹಾಗೂ ಆರೋಗ್ಯ ವಿಷಯದಲ್ಲಿ ಅತಿ ಹೆಚ್ಚು ಗಮನ ನೀಡುವ ಜೊತೆಯಲ್ಲಿ ಇವತ್ತು ಜನಪರವಾದಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡತಕ್ಕಂಥ ತಮ್ಮೆಲ್ಲರ ಗಮನವಿದೆ. ಆ ದಿಶೆಯಲ್ಲಿ ನಾವು ಅನೇಕ ಯೋಜನೆಗಳನ್ನು ನಾವು ನಮ್ಮ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಸುಮಾರು 3,000 ಕೋಟಿಯಷ್ಟು ಪ್ರಪೋಸಲ್ ಕಳಿಸಿದ್ವಿ. ಆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೂಡಿ ಮಾಡ್ತಕ್ಕಂಥ ಯೋಜನೆಗಳು PM KSY ಹಾಗೂ ತ್ರಿಬಲ್ R.
ಈ ದಿಶೆಯಲ್ಲಿ ಶ್ರೀಮಾನ್ ಈ ಭಾಗದ ಸಂಸದರು ನಮ್ಮೆಲ್ಲರಿಗೂ ಬಹಳ ಆತ್ಮೀಯರಾಗಿರ್ತಕ್ಕಂಥ ಸೋಮಣ್ಣ ಸಾಹೇಬರು ಸಚಿವರಾದ ನಂತರ ಅವರು ಸುಮಾರು 170 ಕೋಟಿಯಷ್ಟು ಅನುಮೋದನೆ ಕೊಡಿಸಿದ್ರು. ಅದರಲ್ಲಿ 78 ಕೋಟಿಯಷ್ಟು ಧಾರವಾಡ ಜಿಲ್ಲೆಗೆ ಮತ್ತು ಸುಮಾರು 100 ಕೋಟಿಯಷ್ಟು ನಮ್ಮ ಈ ಭಾಗದ ನಮ್ಮ ತುಮಕೂರು ಕ್ಷೇತ್ರದಲ್ಲಿ, ಅದರಲ್ಲಿ ಶ್ರೀಮಾನ್ ರಾಜಣ್ಣವರ ಕ್ಷೇತ್ರ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ಕ್ಷೇತ್ರ, ಸಿಕ್ಕನಾಯಕನಲ್ಲಿ ಬೇರೆ ಬೇರೆ ಪ್ರದೇಶಗಳು. ಆ ದಿಶೆಯಲ್ಲಿ ಸುಮಾರು ಈ 30 ಕೋಟಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನಡೆದಿರ್ತಕ್ಕಂಥ ಈ ಬ್ರಿಡ್ಜ್ ಕಮ್ ಬ್ಯಾರೇಜಸ್ ನಾವು ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಈಗಾಗಲೇ ಶ್ರೀಮಾನ್ ರಾಜಣ್ಣವರು ಹೇಳಿದಂತೆ ಆದಷ್ಟು ತೀವ್ರದಲ್ಲಿ ಇದನ್ನು 11 ತಿಂಗಳ ಸಮಯ ನೀಡಿದ್ದಾರೆ ನಮ್ಮ ಇಲಾಖೆಯವರು. ಈಗಾಗಲೇ ನಾನು ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದೆ. ಅವ್ರು ಬರುವಂಥ 4 ತಿಂಗಳೊಳಗಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ವೇಗವಾಗಿ ಕ್ವಾಲಿಟೇಟಿವ್ ಆಗಿ ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಈ ಕಾಮಗಾರಿಗಳನ್ನು ನಿರ್ವಹಿಸತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಆ ದಿಶೆಯಲ್ಲಿ ಅವರು ಪರಿಪೂರ್ಣವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಅದರ ಜೊತೆಗೆ ಶ್ರೀಮಾನ್ ರಾಜಣ್ಣವರು ವಿಧಾನಸಭೆಯಲ್ಲಿ ಈ ಭಾಗದ ಜನರ ಅನುಕೂಲಕ್ಕಾಗಿ ಕೆಲವು ವಿಷಯಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಆ ದಿಶೆಯಲ್ಲಿ ಕೋಳಿನಹಳ್ಳಿ ಹತ್ರ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಬೇಕು ಅಂತೇಳಿ ಅದರಲ್ಲಿ ಇವತ್ತು ಅವ್ರ ಜೊತೆಯಲ್ಲಿ ನಾನು ನಮ್ಮ ಅಧಿಕಾರಿಗಳು ಸಹಿತ ವೀಕ್ಷಣೆ ಮಾಡಿ ಅದನ್ನು ಸಹಿತ ಆದಷ್ಟು ತೀವ್ರವಾಗಿ ನಮ್ಮ ಇಲಾಖೆಯಿಂದ ಸುಮಾರು 8-10 ಕೋಟಿ ಆಗ್ತದೆ ಅಂತೇಳಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಆದ್ರೂ ಸಹಿತ ಆದಷ್ಟು ತೀವ್ರದಲ್ಲಿ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸರ್ಕಾರದಿಂದ ಅನುಮೋದನೆ ನೀಡಿ ಈ ಭಾಗದ ರೈತರಿಗೆ ಏನು ಶ್ರೀಮಾನ್ ರಾಜಣ್ಣವರ ಪ್ರಯತ್ನದಿಂದ ಆ ಕಾಮಗಾರಿ ಸಹಿತ ನಾವು ಈ ವರ್ಷದಲ್ಲಿ ಪ್ರಾರಂಭಿಸತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಪರಮೇಶ್ವರ್ ಸಹಿತ ಅನೇಕ ವರ್ಷಗಳಲ್ಲಿ ಪಕ್ಷದಲ್ಲಿದ್ದು ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಅತ್ಯಂತ ಗೌರವ ಸ್ಥಾನದಲ್ಲಿ ಇವತ್ತು ಆ ಇಲಾಖೆಯನ್ನು ನಿರ್ವಹಿಸುವ ಜೊತೆಯಲ್ಲಿ ಇವತ್ತು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ನಾಯಕರುಗಳಾಗಿ ಈ ತುಮಕೂರು ಜಿಲ್ಲೆಯ ಇವರಿಬ್ಬರ ನಾಯಕತ್ವದಲ್ಲಿ ಇತರ ನಮ್ಮ ಶಾಸಕರ ಸಹಕಾರದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಬರುವಂಥ ದಿನಗಳಲ್ಲಿ ತುಮಕೂರು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂಥ ಅವರ ಕೆಲಸಕ್ಕೆ ಈ ಸರ್ಕಾರ ಪೂರ್ತಿ ಪ್ರೋತ್ಸಾಹ ನೀಡುವ ಜೊತೆಯಲ್ಲಿ ತಮ್ಮ ಅತಿ ಮುಖ್ಯವಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಕೆಲಸಗಳಿಗೆ ಅವರಿಬ್ಬರ ನೇತೃತ್ವದಲ್ಲಿ ಏನು ಕೇಳ್ತಾರೋ ಅವೆಲ್ಲ ಕಾಮಗಾರಿ ಮಾಡಿಕೊಡ್ಲಿಕ್ಕೆ ನಮ್ಮ ಇಲಾಖೆ ಸಿದ್ಧವಿದೆ ಅಂತ ಮಾತನ್ನು ಹೇಳಿ ಇವತ್ತು ಶ್ರೀ ಸೋಮಣ್ಣ ಅವರು ಡಾಕ್ಟರ್ ಪರಮೇಶ್ವರ್ ಇಲ್ಲಿ ಬರಬೇಕಾಗಿತ್ತು. ಹಾಗಾಗಿ ಇವತ್ತು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಕಾರಣ ನಂತರದ ಅವರು ಬರಲಿಲ್ಲ. ಅವರು ಸಹಿತ ನನ್ನ ಅಭಿನಂದನೆ ಸಲ್ಲಿಸಿ ಬರೋದ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಈ ಭಾಗದ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಅಂತೇಳಿ ಆರೈಸಿ ಇಂತಹ ಉತ್ತಮ ಕಾರ್ಯಕ್ರಮದಲ್ಲಿ ನಮ್ಮನ್ನು ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಜಣ್ಣವರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಪಕ್ಷದ ಮುಖಂಡರು ಹಾಜರಿದ್ದರು.